ನಗರಸಭೆಯ ಅಂಗಡಿ ಮಳಿಗೆಗಳಿಗೆ ದಿಢೀರ್ ಭೇಟಿ ನೀಡಿ ಖಡಕ್ಕಾಗಿ ಬಾಕಿ ವಸೂಲಿಗಿಳಿದ ನಗರಸಭೆ ಪೌರಾಯುಕ್ತೆ ಅಮೃತಾ ಜಿ. ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಬಳಿ ಇರುವ ಹೊಸ IDSMTಯ 27 ಅಂಗಡಿ ಮಳಿಗೆಗಳಿಗೆ ದಿಢೀರ್ ಭೇಟಿ ನೀಡಿ ನಂತರ ಸಂತೆ ಬೀದಿ ರಸ್ತೆಯಲ್ಲಿರುವ 2 ಕಡೆಯ ಅಂಗಡಿ ಮಳಿಗೆಗಳಿಗೆ ಪ್ರತಿ ಅಂಗಡಿಗಳಿಗೂ ಭೇಟಿ ನೀಡಿ ಬಾಕಿ ಇರುವ ಮೊತ್ತವನ್ನು ಸ್ಥಳದಲ್ಲೇ ಲೆಕ್ಕಾಚಾರ ಮಾಡಿ ಕೂಡಲೇ ಹಣ ಪಾವತಿಸುವಂತೆ ಖಡಕ್ಕಾಗಿ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ನೀಡಿದ ಪೌರಾಯುಕ್ತೆ ಅಮೃತಾ ಜಿ ಅವರು. ಈ ವೇಳೆ ಸಂತೆ ಬಳಿ ವಾಟರ್ ಫಿಲ್ಟರ್ಗೂ ಬೀಗ ಹಾಕಿಸಿದರು. ಪಕ್ಕದಲ್ಲಿದ್ದ ತರಕಾರಿ ಅಂಗಡಿ 5 ವರ್ಷದಿಂದ ಬಾಡಿಗೆ ಹಣವೇ ಕಟ್ಟದಿರುವುದು ಬೆಳಕಿಗೆ ಬಂತು. ಕೂಡಲೇ ಆ ಅಂಗಡಿಗೂ ಸಹ ಬೀಗ ಜಡಿದರು. ಇನ್ನು ಕೆಲವು ಅಂಗಡಿಗಳು ವರ್ಷಗಟ್ಟಲೆ ಬಾಡಿಗೆ ಹಣ ಕಟ್ಟದಿರುವುದು ಬೆಳಕಿಗೆ ಬಂದ ಕೂಡಲೇ ನಗರಸಭೆಯ ಅಧಿಕಾರಿಗಳಿಗೆ ಏನ್ರಿ ಮಾಡ್ತಿದ್ದೀರಿ, ನಗರಸಭೆ ವರ್ಷಗಟ್ಟಲೆ ಕಟ್ಟಬೇಕಾದ ಹಣ ಕಟ್ಟಿಲ್ಲ ಎಂದು ಖಡಕ್ಕಾಗಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು. ಒಂದು ರಿಪೋರ್ಟ್ ಕೊಟ್ಬಿಟ್ರೆ ರಿಪೋರ್ಟ್ ಮಾಡ್ತೀನಿ. ಬೋಗಸ್ ಬೇಕಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಬರ್ಕೊಡ್ಲಿ, ಅದ್ರ ಮೇಲೆ ಕಂಪ್ಲೇಂಟ್ ಮಾಡಿ. ನಮ್ಮ ನಾನು ಹೇಳ್ತಾ ಇದ್ದೀನಲ್ಲ ಎಫ್ಐಆರ್ ಮಾಡಿಸಿ ಅಂದ್ಬಿಟ್ಟು. ಅದೇ ಮೇಡಮ್ ಎವಿಡೆನ್ಸ್ ಹಾಕಿ ಕೊಡ್ತೀನಿ, ನಾಳೆ ಕೊಡ್ತೀನಿ. ಯಾಕೆ ಎವಿಡೆನ್ಸ್ ಬೇಕಿದೆ? ಅಲ್ಲ ಬಿಲ್ ಜೆರಾಕ್ಸ್ ಕೊಡಪ್ಪ ಅಂತ ಹೇಳಿದೀನಿ ಮೇಡಮ್. ಇವ್ರ ಹತ್ರ ಇದೆ ಅದೇ ಹೇಳ್ತಾ ಇರೋದು, ಬಿಲ್ ಜೆರಾಕ್ಸ್ ಕೊಡೋದು ಕಂಪ್ಲೇಂಟ್ ಜೆರಾಕ್ಸ್. ಅವ್ರ ಹತ್ರ ಜೆರಾಕ್ಸ್ ಬಿಲ್ ಸಬ್ಮಿಟ್ ಮಾಡಿರೋನು ಅವನು. ಆರಿಫ್ ಹತ್ರ ಐತಲ್ಲ ಬಾಗ್ಲಾಕ್ಸ್ ರೆಡಿ ವಸೂಲಿ ಮುನ್ಸಿಪಾಲಿಟಿ ದುಡ್ಡಿಂದ ಇವ್ರಿಗಿಂತ ಮೇನ್ ಪ್ರಿನ್ಸಿಪಲ್ ಶಾಪ್ ನೋಡೋಣ. ಮೇಬಿ ಅಲ್ವಾ ದುಡ್ಡು ನಾವೇ ಬರಬೇಕು ಎಲ್ಲ, ಯಾಕಂದ್ರೆ